ಮಹಿಳೆಯರ ಆರೋಗ್ಯ ಆಸಕ್ತಿ, ಉಡುಗೆ ತೊಡುಗೆ, ಹೊಸ ಟ್ರೆಂಡ್, ಹೊಸ ವಿಚಾರ, ಸಮಸ್ಯೆಗಳಿಗೂ ಇದೆ ಇಲ್ಲಿ ಪರಿಹಾರ. ವನಿತೆಯರ ಲೋಕದಲ್ಲೊಂದು ವಿಭಿನ್ನ ಪಯಣ. ಇದು ಗೆಳತಿ, ನಾನು ರಕ್ಷಾ. ವೀಕ್ಷಕರೇ, ಇವತ್ತಿನ ಗೆಳತಿ ಕಾರ್ಯಕ್ರಮದಲ್ಲಿ ಪರ್ಲ್ ನೆಕ್ಲೆಸ್ ಮಾಡೋದು ಹೇಗೆ ಅನ್ನೋದನ್ನ ನಾವು ನಿಮಗೆ ತೋರಿಸ್ಕೊಡ್ತೀವಿ. ಹಾಗೆಯೇ ಇದೇ ಮುತ್ತಿನಿಂದ ಬ್ರೇಸ್ಲೆಟ್ ಮಾಡೋದು ಹೇಗೆ ಅನ್ನೋದನ್ನ ಕೂಡ ತೋರಿಸ್ಕೊಡೋದಕ್ಕೆ ನಮ್ಮ ಸ್ಟುಡಿಯೋಗೆ ಮುಸ್ರತ್ ಜಮಾಲ್ ಅವರು ಬಂದಿದ್ದಾರೆ. ಮುಸ್ರತ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ನಮಸ್ಕಾರ. ಓಕೆ, ಮೊದಲನೇದಾಗಿ ಪರ್ಲ್ ನೆಕ್ಲೆಸ್ಸು ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀರಾ? ಇದಕ್ಕೆ ಮುಂಚೆ ಏನೇನು ಬೇಕು ಅಂತ ಹೇಳ್ಕೊಡ್ತೀನಿ ಮೊದಲು. ಓಕೆ, ಇದಕ್ಕೆ ಬೇಕಾಗಿರೋ ಟೂಲ್ಸ್ ಇರೋದು ಒಂದು ನೋಸ್ ಪ್ಲೇಯರು, ಕಟ್ಟರು, ಆಮೇಲೆ ಸ್ಟಾಪರ್ ಬೀಡ್ಸ್ಗೆ ಲಾಕ್ ಮಾಡೋ ಒಂದು ಪ್ಲೇಯರು, ಓಕೆ, ಆಮೇಲೆ ಇಯರಿಂಗ್ಸ್ ಮಾಡೋದು ಒಂದು ಪ್ಲೇಯರ್ ಇದೆ. ಆಮೇಲೆ ಇದು ನೆಕ್ಲೆಸ್ ಮಾಡೋ ವೈರ್ ಸಿಗುತ್ತೆ ಮಾರ್ಕೆಟಲ್ಲಿ. ಅದು ಡಿಫ್ರೆಂಟ್ ಟೈಪ್ಸ್ ಆಫ್ ವೈರ್ ಸಿಗುತ್ತೆ. ಇದು ಥ್ರೆಡ್ ಇದೆ, ನೆಕ್ಲೆಸ್ ಮಾಡೋ ಥ್ರೆಡ್, ಮತ್ತು ನೆಕ್ಲೆಸ್ ಮಾಡೋ ವೈರು ಸಿಗುತ್ತೆ. ಇದ್ಮೇಲೆ ಯಾವುದಾದ್ರಲ್ಲಿ ಮಾಡ್ಬೋದು. ಆಮೇಲೆ ಇದು ಬಂದು ಹೆಡ್ ಪಿನ್ನು, ಇಯರಿಂಗ್ ಮಾಡೋ ಹೆಡ್ ಪಿನ್. ಆಮೇಲೆ ಇದು ಬಂದು ಕ್ಲಾಸ್ ಹುಕ್ಸ್ ಇದು. ಆಮೇಲೆ ಇದು ಬೀಡ್ಸ್ ಇದೆ, ಡಿಫ್ರೆಂಟ್ ಕಲರ್ ಬೀಡ್ಸ್ ಇದೆ. ಸೊ ನಿಮ್ಮ ಪ್ರಕಾರ ಯಾವ ಡ್ರೆಸ್ ಹಾಕಬೇಕು ಅಂತ ನೀವು ಪ್ಲ್ಯಾನ್ ಮಾಡಿದರೆ ಆ ಕಲರ್ ಬೀಡ್ಸ್ ತೊಗೊಂಡು ಕಾಂಬಿನೇಷನ್ ಕಲರು ನೀವು ನೆಕ್ಲೆಸ್ ಮಾಡ್ಬೋದು, ಯಾವುದಾದ್ರೂ ಒಂದು. ಆಮೇಲೆ ಇನ್ ಬಿಟ್ವೀನ್ ಸ್ಪೇಸರ್ ಬೀಡ್ಸು ಸಿಗುತ್ತೆ ಮಾರ್ಕೆಟಲ್ಲಿ, ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಪೇಸರ್ ಬೀಡ್ಸು ಸಿಗುತ್ತೆ. ಇದು ಯೂಸ್ ಮಾಡ್ತಾಯಿದ್ದೀನಿ, ಇವತ್ತು ನಾನು ಇದು ಯೂಸ್ ಮಾಡ್ತಾಯಿದ್ದೀನಿ. ಮತ್ತು ಈ ಥರದ್ದು ಸಿಗುತ್ತೆ. ನೀವು ಯಾವ ಥರ ಬೇಕು ನಿಮಗೆ ಇಷ್ಟ ಆಗುತ್ತೆ ಅದೇ ಥರ ಯೂಸ್ ಮಾಡ್ಕೋಬೋದು. ಇವತ್ತು ಥ್ರೆಡ್ ಯೂಸ್ ಮಾಡ್ತಾಯಿದ್ದೀನಿ ನಾನು. ಥ್ರೆಡಿಂದ ಹೇಗೆ ಮಾಡೋದು ಪರ್ಲ್ ನೆಕ್ಲೆಸ್ ನಾನು ತೋರಿಸ್ತೀನಿ. ಓಕೆ. ಸೊ ಯೂಶಲಿ ಜ್ಯುವೆಲ್ಸ್ ಅಂದ್ರೆ ಹೆಣ್ಮಕ್ಳಿಗೆ ತುಂಬಾನೇ ಇಷ್ಟ, ಯಾವುದೇ ಜ್ಯುವೆಲ್ರಿ ಆಗ್ಬೋದು, ಎಲ್ಲರೂ ಇಷ್ಟಪಡ್ತಾರೆ. ಹೌದು, ಇದು ಪರ್ಲ್ ಅಂದ್ರೆ ತುಂಬಾ ಎಲಿಗೆಂಟ್ ಲುಕ್ ಕೊಡುತ್ತೆ. ಆಮೇಲೆ ಮಕ್ಳಿಗೆ ಬೇಕಂದ್ರೆ ನೀವು ಸ್ವಲ್ಪ ಬ್ರೈಟ್ ಕಲರ್ಸ್ ತಗೊಳ್ಳಿ, ಇಲ್ಲ ಎಲ್ಡರ್ಸ್ಗೆ ಅಂದರೆ ಸ್ವಲ್ಪ ಸಟಲ್ ಕಲರ್ಸ್ ಯೂಸ್ ಮಾಡ್ಬೋದು. ಓಕೆ. ಸೊ ಪರ್ಲ್ಸ್ ಅಂದ್ರೆ ಅದು ನೆವರ್ ಔಟ್ ಆಫ್ ಫ್ಯಾಷನ್. ಯಾವಾಗ ಬೇಕಾದ್ರೂ ಯಾವ ಪಾರ್ಟಿ ಫಂಕ್ಷನ್ಗೆ ಹಾಕೋಬಹುದು. ಆಮೇಲೆ ಯಾವುದಾದ್ರೂ ಒಂದು ಹಳೆ ನೆಕ್ಲೆಸ್ ಏನಾದರೂ ಬೋರ್ ಆಗಿಬಿಟ್ಟೈತೆ ನಿಮಗೆ ಹಾಕಿ ಅದು ರೀಯೂಸ್ ಮಾಡಬೇಕಂದ್ರೆ ಅದು ತೆಗ್ಬಿಟ್ಟು ನೀವು ಬೇರೆ ಸ್ಪೇಸರ್ ಬೀಡ್ಸ್ ಯೂಸ್ ಮಾಡಿಬಿಟ್ಟು ಮ್ಯಾಚ್ ಮಾಡ್ಕೋಬೋದು. ಇದು ಲಾಕ್ ಬೀಡ್ಸ್ ಅಂತ ಅದು ಸಿಗುತ್ತೆ, ಅದು ಲಾಕ್ ಮಾಡೋಕ್ಕೆ ಮೊದಲು ಅದು ಹಾಕೊಳ್ಳಿ. ಸುಮಾರು ಎಷ್ಟು ಕಲರ್ಸ್ ಅಲ್ಲಿ ನಮಗೆ ಪರ್ಲ್ ಬೀಡ್ಸ್ ಸಿಗುತ್ತೆ ಇವಾಗ ಮಾರ್ಕೆಟ್? ತುಂಬಾ ಕಲರ್ಸ್ ಇದೆ, ತುಂಬಾ ವೆರೈಟೀಸ್ ಬೀಡ್ಸ್ ಇದೆ. ಪರ್ಲ್ಸೇ ಇಲ್ಲ, ಬೇರೆ ಬೀಡ್ಸು ಸಿಗುತ್ತೆ, ಕ್ರಿಸ್ಟಲ್ ಬೀಡ್ಸ್ ಸಿಗುತ್ತೆ, ಆಮೇಲೆ ಅಗೇಟ್ ಸಿಗುತ್ತೆ, ಅಗೇಟ್ ಬೀಡ್ಸ್. ಇದು ಮಾಡಿರೋದು ಅಗೇಟಲ್ಲಿ ಈ ನೆಕ್ಲೆಸ್ಸು. ಆಮೇಲೆ ಪೆಂಡೆಂಟ್ ಸಿಗುತ್ತೆ, ನೀವು ಬೇಕಾದ್ರೆ ಪೆಂಡೆಂಟ್ಸು ಯೂಸ್ ಮಾಡ್ಬೋದು. ಹೀಗೆ ಹಾಕಿ ಲಾಕ್ ಮಾಡಿಬಿಡ್ಬೇಕು. ಇದು ಅಷ್ಟೇ. ಇದು ಕ್ಲಾಸ್ ರೆಡಿ ಆಗಿದೆ, ಆವಾಗ ಸ್ಟಾರ್ಟ್ ಮಾಡ್ಬೋದು. ಈಗ ಸುಮಾರು ಅಪ್ರಾಕ್ಸಿಮೇಟ್ ಆಗಿ ಎಷ್ಟು ಟೈಮ್ ಬೇಕಾಗುತ್ತೆ? ನಾವು ಒಂದು 10 ಮಿನಿಟ್ಸ್ಗಳಲ್ಲಿ ಮಾಡಿಬಿಡ್ಬೋದು. 10 ಮಿನಿಟ್ಸಲ್ಲಿ ಒಂದು ನೆಕ್ಲೆಸ್ಸು ಮತ್ತು ಇಯರಿಂಗ್ಸ್ ಮಾಡ್ಬೋದು. ಓಕೆ. ಸೊ 10 ನಿಮಿಷ ನೀವು ಫಂಕ್ಷನ್ ಹೋಗಬೇಕು, ಇವಾಗ 10-15 ನಿಮಿಷದಲ್ಲಿ ಹೋಗಬೇಕು, ಅವಾಗೂ ನೀವು ಮಾಡ್ಬೋದು. ಮಾಡ್ಕೊಂಡು ಒಂದು ಮ್ಯಾಚಿಂಗ್ ಇದು ಹಾಕೊಂಡು ಹೋಗ್ಬೋದು. ಓಕೆ. ನಾನು ಇವತ್ತು ಗ್ರೇ ಕಲರ್ ತೊಗೊಂಡಿದ್ದೀನಿ ಬೀಡ್ಸು. ನಾವು ಮಲ್ಟಿ ಕಲರ್ಸ್ ಮಕ್ಕಳಿಗೆ ಚೆನ್ನಾಗಿರುತ್ತೆ. ಮಲ್ಟಿ ಕಲರ್ ಎಲ್ಲ ಡ್ರೆಸ್ಸಸ್ಗೂ ಸೂಟ್ ಆಗುತ್ತೆ, ಎಲ್ಲ ಕಲರ್ ಡ್ರೆಸ್ಸಸ್ಗೂ ಸೂಟ್ ಆಗುತ್ತೆ. ಇನ್ನು ಇದು ಸೈಜಸಲ್ಲೂ ಸಿಗುತ್ತೆ, ತುಂಬ ಸೈಜಸ್ ಇದೆ ಪರ್ಲ್ ಇದು ಬೀಡ್ಸಲ್ಲಿ. ಓಕೆ. ನಾನು ತಗೊಂಡಿರೋದು 10 mm ಬೀಡ್ಸ್. ಇದು ನೀವು ಇದಕ್ಕಿಂತ ಚಿಕ್ಕೋದು 8 mm ಸಿಗುತ್ತೆ, 8 mm ತಗೋಬೋದು. ಓಕೆ. ಸೊ ನಿಮ್ಮ ಜ್ಯುವೆಲ್ರೀಸ್ ಎಲ್ಲ ನೀವೇ ಮಾಡ್ಕೊತೀರಾ? ನಾನೇ ಮಾಡ್ಕೊತೀನಿ, ನಮ್ಮ ರಿಲೇಟಿವ್ಸ್ಗೂ ಬೇಕಂದ್ರೆ ಮಾಡ್ಕೊಡ್ತೀನಿ, ನಮ್ಮ ಫ್ರೆಂಡ್ಸ್ ಬೇಕಂದ್ರೆ ಮಾಡ್ಕೊಡ್ತೀನಿ. ಓಕೆ. ಸೊ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ ನೀವು ಇದನ್ನು? ಇದು ಸುಮಾರು ನಾನು 5 ವರ್ಷದಿಂದ ಮಾಡ್ತಾ ಇದ್ದೀನಿ. ಸೊ ನೀವೇನಾದರೂ ಕ್ಲಾಸಸ್ ಹೋಗ್ಬಿಟ್ಟು ಕಲ್ತ್ರಾ ಅಥವಾ? ಇಲ್ಲ, ಬೈ ಪ್ರೊಫೆಷನ್ ಐ ಆಮ್ ಆಡಿಟರ್. ಓಕೆ. ಸೊ ಔಟ್ ಆಫ್ ಹಾಬಿ ಇದು ಸ್ಟಾರ್ಟ್ ಮಾಡಿದೆ ನಾನು. ರಿಲೇಟಿವ್ಸ್ ಎಲ್ಲ ನೋಡಿಬಿಟ್ಟು ತುಂಬ ಚೆನ್ನಾಗಿದೆ, ನೀವೇ ಮಾಡ್ತಾ ಇರೋದು ಅಂತ, ಕಂಟಿನ್ಯೂ ಮಾಡಿ ಅಂತ ಎನ್ಕರೇಜ್ ಮಾಡಿದ್ದಾರೆ ನಮ್ಮ ಯಜಮಾನರು ಮತ್ತು ನಮ್ಮ ಸನ್ನು. ತುಂಬ ಎನ್ಕರೇಜ್ ಮಾಡ್ತಾರೆ, ಅದರಿಂದ ನಾನು ಸ್ಟಾರ್ಟ್ ಮಾಡ್ತಾ ಇದ್ದು. ಇದು ಸೈಡ್ ಬೈ ಸೈಡ್ ಮಾಡ್ತಾ ಇದ್ದೀನಿ, ಅದು ಪ್ರೊಫೆಷನ್ ಜೊತೆಲಿ. ಓಕೆ. ಸೊ ಫ್ರೀ ಟೈಮಲ್ಲಿ ನೀವು ಫ್ರೀ ಟೈಮಲ್ಲಿ ಇದು ಆರ್ಡರ್ ಏನು ಫಿಕ್ಸ್ಡ್ ಏನಿಲ್ಲ, ನಾವು ಯಾವ ಥರ ಬೇಕೋ ಆ ಥರ ಹಾಕೋಬೋದು. ಓಕೆ.
ನಾನು ಮೊದಲು 3 ಬೀಟ್ಸ್ ತೊಗೊಂಡಿದ್ದೀನಿ, ಹಾಂ ಅದಾದಮೇಲೆ ಒಂದು ಸ್ಪೇಸರ್ ಬೀಟ್ಸ್ ತೊಗೊಂಡಿದ್ದೀನಿ, ಅದಾದಮೇಲೆ 5 ಬೀಟ್ಸ್ ತೊಗೊಳ್ಳಿ. ಓಕೆ. ಸೊ ಜಸ್ಟ್ ಅದನ್ನ ಪೋಣಿಸಿ ಅದಕ್ಕೆ ಒಂದು ಪೋಣಿಸಿ ಲಾಕ್ ಅಷ್ಟೇ, ಮಾಡಿದ್ರೆ ಆಯ್ತು ಸರ್. ಲಾಸ್ಟಲ್ಲಿ ಲಾಕ್ ಮಾಡಬೇಡಿ ಅಷ್ಟೇ. ಓಕೆ. ಮೇನ್ ಇದು ಮಧ್ಯ ನೀವು ಏನು ಸ್ಪೇಸರ್ ಬೀಟ್ಸ್ ಕೊಡ್ತೀರಾ ಅದರಿಂದ ಲುಕ್ ತುಂಬ ಬರುತ್ತೆ. ಓಕೆ. ನೋಡಿ ಈ ಥರ ಬರುತ್ತೆ. ತುಂಬಾ ಈಸಿ ಇದು. ಓಕೆ. ಮೋಸ್ಟ್ಲಿ ಮಹಿಳೆಯರು ಏನು ಮಾಡ್ತಾ ಇಲ್ಲ, ಮನೇಲಿ ಸುಮ್ಮನೆ ಇದ್ದಾರೆ ಅಂತಲ್ಲ ಥರಲ್ಲ, ಅವರೆಲ್ಲ ಸ್ಟಾರ್ಟ್ ಮಾಡ್ಬೋದು, ಒಂದು ಬಿಸ್ನೆಸ್ ಹಾಗೆ ಒಂದು ಸ್ಟಾರ್ಟ್ ಮಾಡ್ಬೋದು, ಬಿಸ್ನೆಸ್ ಹಾಗೆ ಮಾಡ್ಬೋದು. ಆಮೇಲೆ ಯಾರಿಗೆ ಬರುತ್ತೆ ಇದು ಮಾಡೋಕ್ಕೆ, ಅವರು ಎಕನಾಮಿಕಲಿ ವೀಕರ್ ಸೆಕ್ಷನ್ ಇರ್ತಾರೆ, ಅವ್ರಿಗೆ ಕಲ್ತ್ಕೊಟ್ರೆ ಅವ್ರಿಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ. ಖಂಡಿತ. ಸೊ ಅವ್ರ ದುಡ್ಡನ್ನು ಅವ್ರು ಹಾಂ. ಆಮೇಲೆ ಇದು ಎಷ್ಟು ಎಕ್ಸ್ಪೆನ್ಸಿವ್ನು ಇಲ್ಲ ಬೀಟ್ಸ್ ಇದು, ಸೊ ಯಾರಾದರೂ ತಗೋಬೋದು. ಆಕ್ಚುಲಿ ಇವಾಗ ನಾವು ಮಾರ್ಕೆಟಲ್ಲಿ ಇವಾಗ ಮಾಲ್ಗಳಿಗೆ ಹೋದ್ರೆ ಡಬಲ್ ರೇಟ್ ಟ್ರಿಬಲ್ ರೇಟ್ ಹಾಂ, ಕೊಡ್ತೀವಿ. ಅದು ಜ್ಯುವೆಲರಿ ಸಿಗುತ್ತೆ. ಆದ್ರೂ ತಗೊಂಡ್ ಬಂದು ಅಷ್ಟು ಕಾಸು ಕೊಟ್ಟು ತಗೊಂಡ್ ಬಂದು ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಸಿಗಲ್ಲ ನಾವು ಮಾಡಿ ಹಾಕಿದ್ರೆ. ಹೌದು. ಇದು ಆಸ್ ಎ ಹೋಮ್ ಬೇಸ್ಡ್ ಬಿಸ್ನೆಸ್ ತುಂಬಾ ಮಳೆಯವರು ಸ್ಟಾರ್ಟ್ ಮಾಡ್ಬೋದು ಇದು ಮನೇಲೆ. ಆಕ್ಚುಲಿ ಈಗೀಗ ತುಂಬಾ ಜನ ಕ್ವಿಲ್ಲಿಂಗ್ ಪೇಪರ್ಸ್ ಅಲ್ಲಿ ಇಯರಿಂಗ್ ಅದೆಲ್ಲ ಕ್ವಿಲ್ಲಿಂಗ್ ಅಲ್ಲಿ ಜ್ಯುವೆಲರೀಸ್ ಮಾಡ್ತಿದ್ದಾರೆ, ಶುರು ಮಾಡಿದ್ದಾರೆ. ಕ್ವಿಲ್ಲಿಂಗ್ ಇದೆ, ಟೆರಕೋಟಾ ಇದೆ, ಸಿಲ್ಕ್ ಥ್ರೆಡ್ ಅಲ್ಲಿ ಸಿಲ್ಕ್ ಥ್ರೆಡ್ ಅಲ್ಲಿ ಇದೆ, ಆಮೇಲೆ ಇದು ಅದೇ ಕ್ವಿಲ್ಲಿಂಗ್ ಪೇಪರ್ ಜ್ಯುವೆಲರಿನೂ ಇದೆ. ಹೌದು. ಸೊ ಜ್ಯುವೆಲರೀಸ್ಗೆ ಯಾವಾಗಲೂ ಡಿಮ್ಯಾಂಡ್ ಇರೋದ್ರಿಂದ ಯಾವತ್ತೂ ಡಿಮ್ಯಾಂಡ್, ಪ್ರಾಫಿಟ್ ಬರುತ್ತೆ, ಎಕನಾಮಿಕಲಿ ತುಂಬಾನೇ ಇಂಪ್ರೂವ್ ಆಗ್ಬೋದು. ಅಂಡ್ ಜ್ಯುವೆಲರಿ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ವುಮೆನ್. ಎಸ್. ಏನು ಡ್ರೆಸ್ ಸಿಂಪಲ್ ಹಾಕಿದ್ರು ಜ್ಯುವೆಲರಿ ಚೆನ್ನಾಗಿದ್ರೆ ಅದು ಲುಕ್ಕೇ ಇದು ಮಾಡುತ್ತೆ, ಬ್ಯೂಟಿ. ಎಕ್ಸಾಕ್ಟ್ಲಿ. ಓಕೆ. ಇಲ್ಲ ಇಂಥ ದೊಡ್ಡ ಬೀಟ್ಸ್ ಸಿಗುತ್ತೆ, ಅದೇ ಮ್ಯಾಚಿಂಗ್ ಬೀಟ್ಸು, ಅದು ಆಗ್ಬೋದು. ಸೊ ನಮ್ಮ ಕ್ರಿಯೇಟಿವ್ ಕಾಂಬಿನೇಷನ್ ಯಾವ ಥರ ಇರುತ್ತೆ, ಯಾವ ಥರ ನಿಮ್ಗೆ ಬೇಕೋ ಆ ಥರ. ನೀವೇನಾದರೂ ಗೋಲ್ಡ್ ಫಿನಿಶ್ ಬೇಡ ಅಂದ್ರೂ ಸಿಲ್ವರ್ ಫಿನಿಶು ಬರುತ್ತೆ, ಅದು ಬೀಟ್ಸ್ ಸಿಲ್ವರ್ ಫಿನಿಶು ಮಾಡ್ಬೋದು. ಇಲ್ಲ ಸಿಲ್ಕ್ ಸ್ಯಾರಿ ಆದಮೇಲೆ ಎಲ್ಲ ಗೋಲ್ಡ್ ಫಿನಿಶ್ ಚೆನ್ನಾಗಿರುತ್ತೆ. ಸೊ ಇದು ಲೆಂತ್ ಅಷ್ಟೇ, ನಮ್ಗೆ ಎಷ್ಟು ಲೆಂತ್ ಬೇಕೋ ಅಷ್ಟು ಮಾಡ್ಕೋಬಹುದು. ಮೆಜರ್ಮೆಂಟ್ ತಗೊಂಡ್ಬಿಟ್ಟು ನಿಮ್ಮ ಲೆಂತ್ ಎಷ್ಟು ಇದೆ ಅಷ್ಟು ಮಾಡ್ಕೋಬಹುದು. ಓಕೆ. ಏನು ಇದರಲ್ಲಿ ಹಾರ್ಡ್ ಆ್ಯಂಡ್ ಫಾಸ್ಟ್ ಏನಿಲ್ಲ, ರೂಲ್ಸ್ ಇದೆ, ಫಾಲೋ ಮಾಡಬೇಕು ಅಂತ ಜ್ಯುವೆಲರಿನಲ್ಲಿ ಏನಿಲ್ಲ. ನಮ್ಗೆ ಇಷ್ಟ ಪ್ರಕಾರ ಹೆಂಗೆ ಬೇಕೋ ಹಾಗೆ ಮಾಡ್ಕೋಬೋದು ನಾವು. ಸೊ ಎಲ್ಲ ಮೆಟೀರಿಯಲ್ಸ್ ಮಾರ್ಕೆಟಲ್ಲಿ ತುಂಬ ಕಡಿಮೆ, ಎಲ್ಲ ಮೆಟೀರಿಯಲ್ಸು ಸಿಗುತ್ತೆ ಮಾರ್ಕೆಟಲ್ಲಿ. ಇವತ್ತು ಇತ್ತೀಚೆಗೆ ಆನ್ಲೈನು ತುಂಬ ಸಿಗುತ್ತೆ, ಅದರಲ್ಲಿ ಹೋಲ್ಸೇಲು ಸಿಗುತ್ತೆ, ಅಲ್ಲಿಂದ ತಗೊಳ್ಬೋದು. ನೋಡಿ ಇದು ಪೆಂಡೆಂಟ್ ಈ ಥರ ಬರುತ್ತೆ. ನೀವು ಇದು ಎಷ್ಟು ಬೇಕಾದರೂ ಅಷ್ಟು ಹಾಕೋಬೋದು, 3 ಇಲ್ಲ 4 ಬೀಟ್ಸ್ ಏನಾದರೂ ಹಾಕೋಬೋದು. ಆದಮೇಲೆ ಈ ನೆಕ್ಲೆಸ್ ಈ ಥರ ಇರುತ್ತೆ. ಸೊ ಕಂಪ್ಲೀಟ್ ರೆಡಿಯಾಗಿ ಹಿಂಗೆ ಕಾಣಿಸುತ್ತೆ. ಓಕೆ. ಸೊ ಸಿಂಪಲ್ ಪರ್ಲ್ ನೆಕ್ಲೆಸ್ ಒಂದು ಸಿಂಪಲ್ 10-15 ಮಿನಿಟ್ಸಲ್ಲಿ ಕಂಪ್ಲೀಟ್ ಮಾಡ್ಬೋದು ನೀವು. ಇದಕ್ಕೆ ಮ್ಯಾಚಿಂಗ್ ಬೇಕಂದ್ರೆ ಇಯರಿಂಗ್ಸ್ ಮಾಡ್ಕೊಳ್ಳಿ, ಈ ಬೀಡ್ಸ್ ಯೂಸ್ ಮಾಡಿಕೊಂಡು ಒಂದು ಸೆಟ್ ಆಗಿಬಿಡುತ್ತೆ. ಓಕೆ ವೀಕ್ಷಕರೇ, ಒಂದು ಬ್ಯೂಟಿಫುಲ್ ಆಗಿರೋ ಸಿಂಪಲ್ ಪರ್ಲ್ ನೆಕ್ಲೆಸ್ ಮಾಡೋದು ಹೇಗೆ ಅಂತ ನೋಡಿದ್ರಿ. ಈಗ ಪರ್ಲ್ ಬ್ರೇಸ್ಲೆಟ್ ಮಾಡೋದು ಹೇಗೆ ಅಂತ ಕೂಡ ತೋರಿಸ್ತೀವಿ, ಆದರೆ ಅದಕ್ಕೂ ಮೊದಲು ಒಂದು ಸ್ಮಾಲ್ ಬ್ರೇಕ್.